ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಾನು ನಿಮ್ಗಳ ಬಗ್ಗೆ ಒಂದು ಯೋಚನೆ ಮಾಡಿದ್ದೀನಿ. ನಿಮಗೂ ಒಂದೆರಡು ಕಾಸು ಸಿಗತ್ತೆ. ಕೆಲಸ ಸ್ವಲ್ಪ ವಿಸ್ತಾರ ಮಾಡ್ಕೊಳ್ಳಿ. ಅದು ಹೇಗೆ? ಸರಸಮ್ಮ ಮತ್ತೆ ಮಂಚಯ್ಯಣ್ಣ, ನೀವಿಬ್ರು ದೂರದಿಂದ ಬಟ್ಟೆ ತರ್ತೀರಲ್ವ ಇಸ್ತ್ರಿಗೆ, ನೀವಿನ್ಮೇಲೆ ಇನ್ನೂ ದೂರದಿಂದ ಬಟ್ಟೆ ತಗೊಂಡು ಬರಬೇಕು. ಬಟ್ಟೆ ಜಾಸ್ತಿ ಆದರೆ ಸಂಪಾದನೆನೂ ಜಾಸ್ತಿ ಆಗತ್ತೆ. ಹಾ, ಅದೇನೋ ಸರಿ. ಆದ್ರೆ ನಾವು ಈ ಕೆಲ್ಸಕ್ಕೆ ಸುಸ್ತಾಗ್ಬಿಡ್ತೀವಿ. ಇನ್ನು ದೂರದಿಂದೆಲ್ಲ ಬಟ್ಟೆ ಯಾರು ತರ್ತಾರೆ? ಇವಳು ನಿಮ್ಮ ಜೊತೆ ಕೆಲಸ ಮಾಡ್ತಾಳೆ. ಇವಳಿಗೂ ಕೆಲಸ ಸಿಗತ್ತೆ, ಸರಿ ಅಲ್ವಾ? ಸರ್ಸಮ್ಮ, ಇನ್ನು ಚಿಂತೆ ಮಾಡಬೇಡ. ಶುರು ಮಾಡೋಕ್ಕೆ ನಾನು ನಿನಗೆ ದುಡ್ಡು ಕೊಟ್ಟಿರ್ತೀನಿ. ಮತ್ತೆ ತಿಂಗಳು ಕೊನೆಯಲ್ಲಿ ಇವಳಿಗೆ ಸಂಬಳ ಕೊಟ್ಬಿಡು. ತಗೋ. ತಗೋ, ಸಹಾಯ ಮಾಡು ಸರ್ಸಮ್ಮಂಗೆ. ತಗೋ. ತಗೋ ಸರ್ಸಮ್ಮ, ಇಟ್ಕೋ, ಪರವಾಗಿಲ್ಲ. ನೋಡು, ಯೋಚಿಸ್ಬೇಡ, ಸಂಪಾದನೆ ಹೆಚ್ಚಾಗತ್ತೆ. ಅಯ್ಯೋ ವಾ ಜೀಜಾಬಾಯ್, ಇದು ನಮ್ ಕೆಲ್ಸಕ್ಕೆ ಎಂತ ಸಹಾಯ ಆಗ್ತಾ ಇದೆ. ನಿಮ್ ಉಪಕಾರ ಮರೆಯೋ ಹಾಗೆ ಇಲ್ಲ. ಮಂಚಯ್ಯಣ್ಣ, ಒಬ್ರಿಗೊಬ್ರು ಸಹಾಯ ಮಾಡಬೇಕು. ಮತ್ತೆ ಮುಂದೇನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಎಂತೆಂಥ ಜನ ಇರ್ತಾರಲ್ಲ ಈ ಜಗತ್ತಲ್ಲಿ. ನೆನ್ನೆವರೆಗೂ ನಿಮ್ಮ ಜೊತೆ ಇದ್ದ ಜನ ಇವತ್ತು ಅವರೇ ಅತ್ತೆಗೆ ಜೈಕಾರ ಹಾಕ್ತಿದ್ದಾರೆ. ದೊಡ್ಡ ವಿಷಯ ಅಲ್ಲ ರಮ, ಮನುಷ್ಯನ ಸಹಜ ಗುಣ ಇದು. ಭವಿಷ್ಯದಲ್ಲಿ ಚೆನ್ನಾಗಿರ್ಬೇಕು ಅನ್ನೋ ಆಸೆಲಿ ವರ್ತಮಾನನೇ ಮರೀತಾರೆ. ಮತ್ತಿದನ್ನ ತಪ್ಪು ಅನ್ನಕ್ಕಾಗಲ್ಲ. ಯಾಕೆ ತಪ್ಪಲ್ಲ? ಅದು ತಪ್ಪೆ. ಯಾಕೆ ತಪ್ಪು ಅಂದ್ರೆ ನಿಮ್ ವಿರುದ್ಧ ಹೋಗಿ ವಾಸ್ತವ ಚೆನ್ನಾಗಿರ್ಬೋದು ಅನ್ನೋ ಭ್ರಮೆಯಲ್ಲಿದ್ದಾರೆ. ಇವ್ರಿಗೆ ಬುದ್ಧಿ ಹೇಳಕ್ಕಾಗಲ್ಲ. ಎಲ್ರಿಗೋಸ್ಕರ ಯಾರು ನಿಲ್ತಾರೋ ಅವರೇ ಉತ್ತಮವಾದ ವ್ಯಕ್ತಿ. ಅದ್ ಎಷ್ಟೇ ಕಲ್ಮಶ ತೋರ್ಸಿದ್ರು ಒಳ್ಳೆಯವ್ರನ್ನ ಬಿಟ್ಟು ಹೋಗದೆ ಇರೋರು. ನೀವೇ ನೋಡಿದ್ರಾ ಅತ್ತೆ ಯಾಕೆ ಎಲ್ರಿಗೂ ದುಡ್ಡು ಕೊಡ್ತಿದ್ದಾರೆ ಅಂತ ಗೊತ್ತಾ? ಸಹಾಯ ಮಾಡ್ತಿಲ್ಲ ಅವರು, ಲಂಚ ಕೊಡ್ತಿದ್ದಾರೆ. ತಪ್ಪು ಮಾಡ್ತಿದ್ದಾರೆ ಅವರು. ಅತ್ತೆ ಕೊಡೋ ದುಡ್ಡಿನ ಆಸೆಗೆ ಎಲ್ಲ ಹೆಣ್ಮಕ್ಳು ತಪ್ಪು ಮಾಡ್ತಿದ್ದಾರೆ. ಜೊತೆಗೆ ಸರ್ಸಮ್ಮನು ತಪ್ಪು ಮಾಡ್ತಿದ್ದಾರೆ. ನೀನಿಷ್ಟೆಲ್ಲ ಯೋಚನೆ ಮಾಡ್ತಿರೋದು ನೋಡಿ ಮತ್ ನಿನ್ ಮಾತುಗಳನ್ನೆಲ್ಲ ಕೇಳಿ ಸಂತೋಷ ಆಗ್ತದೆ. ಆದ್ರೆ ಈ ಜಗತ್ತಿನಲ್ಲಿ ಎಲ್ರೂ ರಮಾಬಾಯಿ ತರ ಯೋಚಿಸಕ್ಕಾಗಲ್ಲ. ಈ ಜಗತ್ತಿನಲ್ಲಿ ಎಲ್ರೂ ರಮಾಬಾಯಿ ತರ ಆಗೋದಕ್ಕೂ ಸಾಧ್ಯ ಇಲ್ಲ. ಮತ್ ಈ ವಿಷಯನ ನಾವು ಒಪ್ಕೊಳ್ಳೇಬೇಕು ರಮ. ತುಂಬಾ ಯೋಚನೆ ಮಾಡ್ಬೇಡ. ಅಣ್ಣ ಬೇಡಿ, ಅಣ್ಣ ಬೇಡಿ, ಅಣ್ಣ ನರೋತ್ತಮ್ ಜೋಶಿ ಏನ್ ಮಾಡ್ತಿದ್ದಾರೆ? ಬೇಡ ಇರಿ, ಇದು ನೀವೆಲ್ಲೂ ಹೋಗ್ಬೇಡಿ. ಏನ್ ಮಾತಾಡ್ತಿದ್ಯಾ ರಾಮ? ಇದೆಲ್ಲ ನಮ್ಮ ಕಣ್ಣು ಮುಂದೆ ನಡೀತಾ ಇದ್ರು ನೋಡದೆ ಇರೋ ತರ ಹೋಗೋದಕ್ಕಾಗಲ್ಲ. ನನ್ನನ್ನು ತಡಿಬೇಡ, ನಡಿ. ಅಣ್ಣ ಬೇಡಿ ನನ್ನನ್ನ. ಅಯ್ಯೋ ನರೋತ್ತಮ್ ಜೋಶಿ ಅವರೇ, ನಿಂತ್ಕೊಳ್ಳೆ. ಅಣ್ಣ ಬೇಡಿ ನನ್ನನ್ನ. ಒಳ್ಳೇದೇ ಆಯ್ತು, ನೀನ್ ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು ಭೀಮರಾವ್. ಇವತ್ತು ನಾನ್ ನಿನ್ಗೆ ರೀತಿ ನೀತಿ ಪದ್ಧತಿ ಏನು ಅಂತ ಸಾಕ್ಷಾತ್ ದರ್ಶನ ಮಾಡಿಸ್ತೀನಿ ನೋಡು. ಅದ್ ಸರಿ, ಆದ್ರೆ ಅವ್ರನ್ನ ಯಾಕೆ ಹೀಗೆ ಕಟ್ ಹಾಕಿದಿರಾ?
ಯಾಕೆಂದ್ರೆ ಭೀಮ್ರಾವ್ ನಿನ್ನಂತ ಮತಿಭ್ರಷ್ಟ ವ್ಯಕ್ತಿಗಳನ್ನ ನಮ್ಮ ಪದ್ಧತಿ ನೀತಿ ರೀತಿಗಳಿಂದ ದೂರ ಇಡಕ್ಕೆ ಭೀಮ್ರಾವ್. ಸರಿಯಾಗಿ ತಿಳ್ಕೊ ನೀನು. ವಾ ವಾ ಜೋಶಿ ಅವರೇ, ವಾ. ಈ ವಿಷಯಕ್ಕೆ ನಿಮಗೆ ಅಭಿನಂದನೆಗಳು. ಅಭಿನಂದನೆಗಳು ಜೋಶಿ ಅವರೇ. ಅಲ್ಲ, ಯಾವ ಕೈಯಿಂದ ನಿಮಗ್ ರಕ್ಷಾ ಬಂಧನೆ ಕಟ್ಟಿದ್ಲೋ ಅದೇ ತಂಗಿ ಕೈನ ನೀವು ಕಟ್ ಹಾಕಿದಿರ. ವಾ ಜೋಶಿ ಅವರೇ, ರಕ್ಷಾ ಬಂಧನ ದಿನ ನಿನ್ನನ್ನ ಕಾಪಾಡ್ತೀನಿ ಅಂತ ಮಾತು ಕೊಟ್ಟು ಇವತ್ತು ನಿಮ್ಮ ಕಾರಣದಿಂದಾಗಿ ಅವರು ಎಷ್ಟು ನೋವು ಅನುಭವಿಸ್ತಿದ್ದಾರೆ. ನಾಚಿಕೆ ಆಗ್ಬೇಕು. ಭೀಮ್, ನಾಚಿಕೆ? ನಾಚಿಕೆ ಆಗ್ಬೇಕಾಗಿರೋದು ನಿಂಗೆ. ಪದೇ ಪದೇ ನಿನ್ನ ಇತಿಮಿತಿನ ಮರ್ತ್ ಮಾತಾಡೋನು ನೀನು. ಕಂಡೋರ್ ಮನೆ ವಿಷಯಕ್ಕೆ ಮೂಗ್ ತೂರಿಸ್ಕೊಂಡು ಬರೋನು ನೀನು. ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನಾನು ಇಲ್ಲಿಗೆ ಬರೋದಕ್ಕೆ ಹೇಳಿದ ಉದ್ದೇಶ ಅದೇನಂದ್ರೆ, ನಿರ್ಮಲ ಬದಲಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀನಿ. ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲೇ ನಾನು ಈ ತಪ್ಪನ್ನ ಸರಿ ಮಾಡ್ಕೋತೀವಿ. ನನ್ ಗಂಡ ಸತ್ರೆ ಅದ್ರಲ್ಲಿ ನಂದೇನ್ ತಪ್ಪಿದೆ? ನನಗೆ ಯಾಕೆ ಶಿಕ್ಷೆ ಕೊಡ್ತಿದ್ದೀರಾ? ಯಾವ ಕುಟುಂಬದ ಮಕ್ಕಳೂ ತಮ್ಮ ಮನೆಯ ಸಂಸ್ಕಾರ ಮರೆತು ಅವರ ಮನೆತನಕ್ಕೆ ಮತ್ತೆ ಅವರ ತಂದೆ ತಾಯಿಗೆ ಅಗೌರವ ತರಬಾರ್ದು. ಮತ್ತೆ ಅಂಥ ಪಾಪ ನಮ್ಮಿಂದ ಆಗಿದೆ. ಇದಕ್ಕೆ ನಾವು ನಿಮ್ಮ ಮುಂದೆ ಕೈ ಮುಗಿದು ಕ್ಷಮೆ ಕೇಳ್ತಿದ್ದೀವಿ. ಇದೆಂತ ಮಾತಾಡ್ತಿದ್ದೀರ? ಇವ್ರ ಪತಿ ಸತ್ರೆ ಇದರಲ್ಲಿ ಇವ್ರ ಸಂಸ್ಕಾರದ ವಿಷಯ ಎಲ್ಲಿಂದ ಬಂತು? ರಮಾ, ನಿನ್ನ ಗಂಡನ್ನ ಇಲ್ಲಿಂದ ಮೊದಲು ಕರ್ಕೊಂಡು ಹೋಗು. ಬೇಡ, ಇವನಿಲ್ಲೇ ಇರಬೇಕು. ಇವನಿಲ್ಲೇ ಇರಬೇಕು, ನೋಡ್ಬೇಕು. ವಿಧವೆ ಧರ್ಮನ ಪಾಲಿಸದೇ ಇರೋದು ನಮ್ಮ ಪದ್ಧತಿಯ ವಿರುದ್ಧ ಅಂತ ಅರ್ಥ ಮಾಡ್ಕೋಬೇಕು. ನೀವುಗಳೇ ಇವಳ ಜೀವನನ ನಿರ್ಧಾರ ಮಾಡಿ. ಈಗ ಇನ್ಮೇಲೆ ನೀವೇ ನಿರ್ಧಾರ ಮಾಡಿರೋ ಜೀವನ ಪದ್ಧತಿನ ಈಕೆ ಪಾಲಿಸ್ತಾಳೆ. ಕೇಳ್ರಪ್ಪ, ಜನಾರ್ದನ, ನಟರಾಜ, ಸತ್ಯಣ್ಣ, ಮಂಚಯ್ಯ, ಎಲ್ರು ಬನ್ನಿ, ಎಲ್ರು ಬನ್ನಿ ಬನ್ನಿ ಬನ್ನಿ. ಅರೆ, ಏನ್ ವಿಷಯ ನಂಜುಂಡಣ್ಣ? ಅದು ಈ ಭೀಮ್ರಾವು ಮತ್ತೆ ನರೋತ್ತಮ್ ಜೋಶಿ ಮತ್ತೆ ಉಳಿದವ್ರನ್ನ ಎದುರಾಕೊಂಡಿದ್ದಾನೆ. ಹಾ, ಇದನ್ನ ಮೊದಲು ರಾಮ್ಜಿ ಕಿವಿಗೆ ಹಾಕ್ಬೇಕು. ಅಪ್ಪ ಮಗ ಇಬ್ರು ಒದ್ದಾಡೋದು, ಕಷ್ಟಪಡೋದು, ಸಂಕಟ ಪಡೋದನ್ನ ನೋಡೋದೇ ಒಂಥರ ಖುಷಿ. ಅದು ಒಂಥರ ಒಳ್ಳೇದಾಯ್ತು ನಂಜುಂಡಣ್ಣ. ಈ ರಾಮ್ಜಿ ಎಲ್ಲಿ ಹೋಗಿರ್ತಾನೆ? ಮನೇಲೇ ಇರ್ತಾನೆ. ಬನ್ನಿ ನಾಟಕ ನೋಡೋಣ. ಹಾ, ಎಲ್ಲಿಗೆ? ರಾಮ್ಜಿ, ಎಲ್ಲಾನು ಹೇಳ್ಕೊಡ್ಬೇಕಲ್ಲ. ಎಲ್ಲ ವಿಷಯನೂ ಇವ್ರಿಗೆ ಹೇಳೋ ಅವಶ್ಯಕತೆ ಇರೋದಿಲ್ಲ. ಕೆಲವೊಂದನ್ನ ಮುಚ್ಚಿಡ್ಬೇಕಾಗತ್ತೆ. ಇವ್ರು ಅನ್ಕೊಂಡಿರೋದು ಭೀಮ ವಕೀಲರ ಕಚೇರಿಗೆ ಹೋಗಿದ್ದಾನೆ ಅಂತ. ಹಾಗೆ ತಿಳ್ಕೊಳ್ಳಿ ಬಿಡಿ. ನೀವು ಸುಮ್ಮನೆ ಇದ್ದು ತಮಾಷೆ ನೋಡಿ. ಮೊದಲು ಯೋಚನೆ ಮಾಡಿ, ಭೀಮಂಗೆ ಇನ್ನೊಂದಷ್ಟು ತೊಂದರೆ ಕೊಡೋದು ಹೇಗೆ ಅಂತ. ಸರಿ ನರೋತ್ತಮ, ಇವ್ರು ಏನೇನು ಹೇಳ್ತಾರೋ ಅದನ್ನ ಬರ್ಕೋ ನರೋತ್ತಮ. ಜೋಶಿ ಕಾಗ್ದ ಕೊಡಿ. ಹಾ, ಕೊಡ್ತೀನಿ. ಹೇಳಿ. ದಯವಿಟ್ಟು ಹೀಗೆ ಮಾಡಬೇಡಿ. ಈಕೆ ಜೀವನ ನಿರ್ಧಾರ ಮಾಡೋ ಬದಲು ಸ್ವಲ್ಪ ಪ್ರೀತಿ ನೀಡಿ. ಇವ್ರ ಪರವಾಗಿ ನಿಂತ್ಕೊಳ್ಳಿ ಸಾಕು. ವಿಧಿ ಈಗಾಗ್ಲೇ ಇವ್ರಿಗೆ ಸಾಕಷ್ಟು ಅನ್ಯಾಯ ಮಾಡಿದೆ. ನೀವು ಇವ್ರಿಗೆ ಅನ್ಯಾಯ ಮಾಡಬೇಡಿ. ಹಾಗಿದ್ರೆ ನೀವು ನಿಯಮಗಳನ್ನ ತಿಳಿಸಿ. ಉಳಿದಿರೋ ಜೀವನನ ಇವಳು ಪೂಜೆ ಪುನಸ್ಕಾರ ದೇವ್ರ ಸೇವೆ ಮಾಡ್ತಾ ಕಳಿಬೇಕು.
ಪೂಜೆ ಪುರಸ್ಕಾರ ದೇವರ ಸೇವೆಲೆ ಕಳಿಬೇಕು. ಸರಳವಾದ ಊಟ ಮಾಡಬೇಕು, ಅದು ಉಪ್ಪು ಖಾರ ಇಲ್ದೆ. ಯಾಕೆ ಇನ್ನೊಬ್ರ ಜೀವನದಲ್ಲಿ ನೀವು ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅನ್ನೋ ಹಕ್ಕು ನಮ್ಗೆ ಯಾರಿಗೂ ಇಲ್ಲ. ನೀವು ತಪ್ಪು ಮಾಡ್ತಿದ್ದೀರಾ. ಬನ್ರಿ. ಇರು, ಇಲ್ಲಿರ್ಲೇಬೇಕು. ನೀನು ಇಲ್ಲೇ ನೋಡ್ಬೇಕು. ಮುಂದೆ ಹೇಳಿ. ಈಕೆ ಗಂಡ ಹೋದ್ಮೇಲೆ ಈಕೆ ಪೂರ್ಣತೆ ಕಳ್ಕೊಂಡಿದ್ದಾಳೆ. ಇನ್ಮೇಲೆ ಈಕೆ ಪೂರ್ಣ ಭೋಜನ ಮಾಡೋ ಹಾಗಿಲ್ಲ. ಬರ್ಕೋ ದೇವೇಂದ್ರ, ಪೂರ್ಣ ಭೋಜನ ನಿಷೇಧ. ಹಾಗೆ ಯಾವುದೇ ಶುಭ ಕಾರ್ಯಗಳಿಗೆ ಈಕೆ ಬರೋ ಹಾಗಿಲ್ಲ. ನೀವೆಲ್ಲ ಏನ್ ಮಾತಾಡ್ತಾ ಇದ್ದೀರಾ? ಇಂಥ ಮಾತುಗಳನ್ನ ನಾನು ಸತಾರದಲ್ಲಿ ಕೇಳಿದ್ದೆ. ಅವರು ಕೂಡ ಇದೇ ರೀತಿ ಹೇಳ್ತಿದ್ರು. ಆದ್ರೆ ಅದು ಸತಾರ, ಇದು ಬೊಂಬೈ. ಇಷ್ಟು ವರ್ಷಗಳಾಗಿದ್ರು ಇನ್ನೂ ಏನೂ ಬದಲಾಗಿಲ್ವಾ? ನೋಡಿ, ನನ್ನ ಮಾತು ಕೇಳಿ. ವಿಧವೆಯರಿಗೆ ಅಂತಾನೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಆಶ್ರಮ ಇದೆ. ಅಲ್ಲೇ ಕಳಿಸ್ಬೇಡಿ ಈಕೆನ. ನಾನ್ ಬೇಕಾದ್ರೆ ಬಿಟ್ಟು ಬರ್ತೀನಿ. ಬನ್ನಿ. ನೀವು ನಿಂತ್ಕೋ. ಇಲ್ಲೇ ಇರ್ಬೇಕು ಇವನು. ಬಿಡು ರಾಮ, ನಾನಿಲ್ಲಿ ಸುಮ್ಮನೆ ಮಾತ್ರ ಇರೋನಲ್ಲ. ನಿಂತ್ಕೋ ಭೀಮ್ರಾವ್. ನಿನ್ನ ಜಾತಿ ಇತಿಮಿತಿನ ಮರಿಬೇಡ. ಮುಂದೆ ಬಂದು ಜಾತಿ ಭ್ರಷ್ಟನಾಗೋದು ಚೆನ್ನಾಗಿ ಕಾಣಿಸಲ್ಲ. ನೀವಿನ್ನು ಏನಾದ್ರೂ ಇದ್ರೆ ಹೇಳಿ. ಇಲ್ಲಿ ಕೇಳಿ, ನಾವು ಹೇಳಿದ್ದು ಈ ಎಲ್ಲ ನಿಯಮಗಳನ್ನ ಇನ್ನೊಂದು ವಾರದಲ್ಲಿ ಈಕೆ ಶುರು ಮಾಡಲಿಲ್ಲ ಅಂದ್ರೆ ನಾವೇ ಈಕೆನ ಸಾಯಿಸ್ಬಿಡ್ತೀವಿ. ನಾವೆಲ್ಲರೂ ಸಾಯಿಸ್ಬಿಡ್ತೀವಿ ಈಕೆನ. ಸಾಯಿಸ್ಬಿಡ್ತೀವಿ ಈಕೆನ. ನೋಡಿ, ನಿಮ್ ಪೆನ್ಷನ್ ದುಡ್ಡಲ್ಲಿ ನಾನೇನು ಮಾಡ್ತಾ ಇಲ್ಲ. ಇಲ್ಲ, ನಿಮ್ ಮಗ ಸೊಸೆ ಸಂಪಾದನೆಯಲ್ಲಿ ನಾನೇನು ಕೊಡ್ತಾ ಇಲ್ಲ. ನೋಡಿ ಅಳಿಯಂದ್ರೆ, ನಿಮ್ ಪೆನ್ಷನ್ ದುಡ್ಡು ಎಷ್ಟು ಮಹಾ ಬರುತ್ತೆ. ಪಾಪ ನಮ್ ಜೀಜಾಬಾಯಿಗೆ ಸರಿಯಾದ 2 ಹೊತ್ತು ಅಡಿಗೆ ಮಾಡೋಕ್ಕೂ ಕಷ್ಟ ಆಗತ್ತಾ ದುಡ್ಡಲ್ಲಿ. ಇನ್ ಕಂಡೋರ್ಗೆ ಎಲ್ಲಿಂದ ಕೊಡ್ತಾಳೆ? ಹೌದು ಹೌದು, ಕಡಿಮೆ ಪೆನ್ಷನ್ ಬರೋದು ನನಗೆ. ಬಡವ, ಅಪ್ರಯೋಜಕ, ಕೆಲ್ಸಕ್ಕೆ ಬಾರದೇ ಇರೋನು. ವಿಷಯ ಅದಲ್ಲ. ಈ ಜೀಜಾಬಾಯಿ ಈ ದುಡ್ಡಲ್ಲೇ ಇಷ್ಟೆಲ್ಲ ನಾಟಕ ಆಡ್ತಾ ಇದ್ದಾಳೆ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈ ಮನೆಯಲ್ಲಿ ಎಷ್ಟೊಂದು ಸರಿ ಕಷ್ಟಗಳು ಬಂದಿದೆ, ಆದ್ರೆ ಒಂದು ಸರಿನೂ ತಾಯಿ ಮನೆಯಿಂದ 1 ಪೈಸೆನೂ ತಂದವಳಲ್ಲ ಇವಳು. ಆದ್ರೆ ದಿಢೀರಂತ ತನ್ನ ತಾಯಿ ಮನೆಯಿಂದ ಹಣ ತಂದು ವ್ಯರ್ಥ ಮಾಡ್ತಿದ್ದಾಳೆ. ಏನು? ಏನ್ ಹೇಳಿದ್ರಿ ನೀವು? ದುಡ್ಡು ವ್ಯರ್ಥ ಮಾಡ್ತಿದ್ದೀನಾ? ನೀವು ನಿಮ್ಮ ಮಗ ಜನರಿಗೆ ಸಹಾಯ ಮಾಡಿದ್ರೆ ಅದು ನಿಮಗ್ ಸರಿ, ಅದೇ ನಾನೇನಾದ್ರೂ ಸಹಾಯ ಮಾಡಿದ್ರೆ ಅದು ವ್ಯರ್ಥ ಮಾಡ್ದಂಗ? ವ್ಯತ್ಯಾಸ ಇದೆ. ಜೀಜಾಬಾಯಿ, 2ರಲ್ಲೂ ವ್ಯತ್ಯಾಸ ಇದೆ. ರಾಮ್ಜಿ ಭೀಮಾ ಇನ್ನೊಬ್ರಿಗೆ ಸಹಾಯ ಮಾಡೋದು ಅವ್ರ ಜೀವನ ಚೆನ್ನಾಗಿರ್ಲಿ ಅಂತ. ಆದ್ರೆ ನೀನ್ ಇದನ್ನೆಲ್ಲ ರಮಾ ಮತ್ತೆ ಭೀಮನ್ ಜೀವನ ಹಾಳಾಗ್ಲಿ ಅಂತ ಮಾಡ್ತಿದ್ಯಾ. ಉದ್ದೇಶ ಹೇಗಾದ್ರೂ ಇರ್ಲಿ, ನಮ್ಮ ಜೀಜಾಬಾಯಿ ಅಕ್ಕಪಕ್ಕದವ್ರ ಜೀವನ ಚೆನ್ನಾಗಿರ್ಲಿ ಅಂತ ದುಡ್ಡು ಕೊಟ್ಟಿರೋದು ಒಳ್ಳೇದೇ ಅಲ್ವಾ? ಒಳ್ಳೆ ಕೆಲ್ಸ ಒಳ್ಳೆ ಫಲನೇ ಕೊಡುತ್ತೆ.
ರಮಾ ಬಿಡು, ಏನಿದೆಲ್ಲ? ಆಣೆ ಮಾಡಿಸ್ಕೊಂಡು ಅಲ್ಲಿಂದ ಇಲ್ಲಿ ಕರ್ಕೊಂಬಂದ್ಯಲ್ಲ ನೀನು. ಅಲ್ಲಿ ನೋಡಿದ್ರೆ ನಿರ್ಮಲಾ ಅವ್ರಿಗೆ ಅನ್ಯಾಯ ಮಾಡ್ತಾ ನಿಂತಿದ್ದಾರೆ. ಅಲ್ಲ, ಯಾವ ಗ್ರಂಥದಲ್ಲಿ ಬರ್ದಿದೆ ಇವೆಲ್ಲ? ವಿಧವಾ ಧರ್ಮವನ್ನ ಅವರು ಪಾಲಿಸದೇ ಇದ್ರೆ ಅವರನ್ನ ಕೊಲ್ಬಹುದು ಅಂತ ಯಾರು ಬರ್ದಿದ್ದಾರೆ? ಅಂದ್ರೆ ಆಕೆ ಜೀವಕ್ಕೆ ಬೆಲೆನೇ ಇಲ್ವಾ? ಯಾವ ಸಾಮಾಜಿಕ ಪುಸ್ತಕದಲ್ಲಿ ಬರ್ದಿದೆ ತೋರ್ಸು. ವಿಧವಾ ಧರ್ಮನ ಯಾರು ಪಾಲಿಸೋದಿಲ್ವೋ ಅಂಥವ್ರನ್ನ ಸಾಯಿಸಿದ್ರೆ ಮಾತ್ರ ಅವರ ರೀತಿ ನೀತಿ ಪದ್ಧತಿಗಳು ಉಳ್ಕೊಳ್ಳುತ್ತೆ ಅಂತ. ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಆದರೆ ಸಾಮಾಜಿಕ ಪಿಡುಗುಗಳು ಹುಟ್ಟೋದೇ ಹೀಗೆ ಭೀಮ್ರಾವ್. ಯಾವ ಸಾಮಾಜಿಕ ಪಿಡುಗುಗೂ ಆಧಾರ ಅನ್ನೋದಿರೋದಿಲ್ಲ. ಸಮಾಜನ ಮೂಲಭೂತವಾದಿಗಳು ಹೀಗೆ ಕಟ್ಟಾಕ್ತಾನೆ ಬಂದಿದ್ದಾರೆ. ಅಂತಿಮವಾಗಿ ಅದೇ ನಿಯಮಗಳಾಗತ್ವೆ. ಅದಕ್ಕೆ ಈ ನಿಯಮಗಳನ್ನ ಬದಲಾಯಿಸ್ಬೇಕು ಸರ್. ನಾನ್ ಬದಲಾಯಿಸ್ತೀನಿ, ಯಾಕಂದ್ರೆ ನಾನು ವಿದ್ಯಾವಂತ. ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳಬಲ್ಲೆ. ನಾನು ಚಿಕ್ಕ ವಯಸ್ಸಿನ ಅನ್ಯಾಯದ ವಿರುದ್ಧ ಧ್ವನಿ ಎತ್ಕೊಂಡ್ ಬಂದಿದ್ದೀನಿ. ಒಬ್ಬ ವಕೀಲರಾಗಿ ನೀವು ಕೂಡ ಧ್ವನಿ ಎತ್ತಬೇಕು. ಕಾನೂನು ಪಾಲಕರು ನೀವು. ವಕೀಲ್ ಸಾಹೇಬ್ರೆ, ಇವ್ರಿಗೆ ಹೇಗೆ ಅರ್ಥ ಮಾಡ್ಸೋದು? ಅರ್ಥನೇ ಮಾಡ್ಕೋತಿಲ್ಲ. ಇವ್ರು ನಿರ್ಮಲಾ ಅವ್ರಿಗೆ ಸಹಾಯ ಮಾಡಕ್ ಆಗಲ್ಲ. ಯಾಕಂದ್ರೆ ಇವರು ಮತ್ತೆ ನಿರ್ಮಲಾ ಅವ್ರ ನಡುವೆ ತುಂಬಾ ಜನ ಇದ್ದಾರೆ. ಅವ್ರೆಲ್ರೂ ಇವ್ರನ್ನ ದ್ವೇಷಿಸ್ತಾರೆ. ಪ್ರಯತ್ನ ಅಂತೂ ಮಾಡಿ ನೋಡ್ಬೋದಲ್ವಾ ಸರ್? ಇದಕ್ಕಿಂತ ನನ್ಗೊಂದು ತೊಟ್ಟು ವಿಷ ಕೊಟ್ಟು ಸಾಯಿಸ್ಬಿಡಿ. ನಿರ್ಮಲಾ, ಇನ್ನು 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 ಇಳ್ಕೊ ಬೀಳ್ದಿಲ್ಲ. ನೋಡಿ ನೋಡಿ ಅಮ್ಮ. ಅಮ್ಮ, ನೆನ್ಪಿದ್ಯಾ? ನಾನ್ ಶಾಲೆಗೆ ಹೋಗೋ ಸಮಯದಿಂದಲೂ ಇವಳು ಹೀಗೆ ಹಠ ಮಾಡ್ತಾನೆ ಇದ್ಲು. ನಾನು ಓದಕ್ ಹೋಗ್ತೀನಿ ಅಂತ ಹಠ ಮಾಡ್ತಿದ್ಲು. ಹೆಣ್ಮಕ್ಳು ಓದಿ ಏನ್ ಮಾಡ್ಬೇಕು ಅಂತ ಯಾರು ಎಷ್ಟೇ ಹೇಳಿದ್ರು ಕೇಳ್ತಾನೆ ಇರ್ಲಿಲ್ಲ ಇವಳು. ಜಗಳ ಆಡ್ಕೊಂಡು ಓದು ಬರಹ ಕಲ್ತ್ಕೊಂಡ್ಲು. ಇವಳು ಓದು ಬರಹ ಕಲ್ತಿದ್ದ ಪರಿಣಾಮ ಇವಳು ನಾವು ಎಲ್ಲರೂ ಅನುಭವಿಸಾಗಿದೆ. ನೋಡು ನೋಡು